ನಮಸ್ಕಾರ ವೀಕ್ಷಕರೇ, ನಾನು ಇವತ್ತಿನ ದಿವಸ ತಮಗೆ ಅತ್ಯಂತ ಶಕ್ತಿಶಾಲಿಯಾಗಿರತಕ್ಕಂತಹ ಒಂದು ಕ್ಷೇತ್ರದ ದರ್ಶನ ಮಾಡಿಸಲಿಕ್ಕೆ ಹೊರಟಿದ್ದೇನೆ. ಬನ್ನಿ, ತಾವು ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ನೋಡಲಿಕ್ಕೆ ಸಾಕು, ಆದರೆ ಮಾತನಾಡುವ ಆಂಜನೇಯ ಭಕ್ತರೊಂದಿಗೆ ಮಾತನಾಡುವ ಆಂಜನೇಯನನ್ನು ತಾವು ನೋಡಿರಲಿಕ್ಕಿಲ್ಲ. ಬನ್ನಿ, ಇವತ್ತು ಅತ್ಯಂತ ಶಕ್ತಿಶಾಲಿ ಕ್ಷೇತ್ರದ ದರ್ಶನ ಮಾಡಿಕೊಂಡು ಬರೋಣ. ಕರ್ನಾಟಕದ ಪ್ರಸಿದ್ಧ ಹನುಮಂತ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದ ಯಲಗೂರ ಅತ್ಯಂತ ಪವಿತ್ರ ಹಾಗೂ ಪವಾಡ ಸದೃಶ್ಯ ದಿವ್ಯ ಕ್ಷೇತ್ರವಾಗಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕೃಷ್ಣಾ ನದಿಯ ತಟದಲ್ಲಿ ನೆಲೆಸಿರುವ ಈ ದೇವಸ್ಥಾನದ ಇತಿಹಾಸ, ಮಹತ್ವ ಹಾಗೂ ಪವಾಡಗಳ ಸವಿಸ್ತಾರ ವಿವರಣೆ ನೋಡೋಣ ಬನ್ನಿ. ಈ ಕ್ಷೇತ್ರದ ಇತಿಹಾಸ ತ್ರೇತಾಯುಗದೊಡನೆ ಇದೆ. ಸ್ಥಳ ಪುರಾಣಗಳ ಪ್ರಕಾರ ಶ್ರೀರಾಮನು ವನವಾಸದಲ್ಲಿದ್ದಾಗ ಸೀತಾಮಾತೆ ಹಾಗೂ ಲಕ್ಷ್ಮಣನೊಂದಿಗೆ ಕೃಷ್ಣಾ ನದಿಯ ತೀರದ ಈ ಪ್ರಶಾಂತ ವನದಲ್ಲಿ ವಿಶ್ರಮಿಸಿದ್ದನು. ಈ ವೇಳೆ ಆಂಜನೇಯ ಸ್ವಾಮಿಯು ಇಲ್ಲಿ ತಪಸ್ಸನ್ನಾಚರಿಸಿ ಶ್ರೀರಾಮನ ಕೃಪೆಗೆ ಪಾತ್ರನಾದನೆಂಬ ನಂಬಿಕೆ ಇದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಾರಂಜಿ ಮಠ ಹಾಗೂ ಶ್ರೀ ವ್ಯಾಸರಾಜ ತೀರ್ಥರ ಕಾಲದಲ್ಲಿ ಈ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಈ ಕ್ಷೇತ್ರಕ್ಕೆ ಯಲಗೂರು ಎಂದು ಹೆಸರು ಬರಲು ಕಾರಣವನ್ನು ತಿಳಿಯೋಣ. ಈ ಗ್ರಾಮಕ್ಕೆ ಯಲಗೂರು ಎಂಬ ಹೆಸರು ಬರಲು 7 ಊರುಗಳ ಒಡೆಯ ಅಥವಾ ಏಲಚಿ ಮರದ ಕೆಳಗೆ ಸ್ವಯಂಭುವಾಗಿ ಪ್ರಕಟಗೊಂಡ ಆಂಜನೇಯ ಎಂಬ ಐತಿಹ್ಯವಿದೆ. ಈ ಮೂರ್ತಿಯನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ ಎನ್ನುವುದಕ್ಕೆ ಶ್ರೀ ಮಧ್ವಾಚಾರ್ಯರ ಪರಂಪರೆಯ ವ್ಯಾಸರಾಜ ಸ್ವಾಮಿಗಳು ಸ್ಥಾಪಿಸಿದ 732 ಆಂಜನೇಯ ಮೂರ್ತಿಗಳಲ್ಲಿ ಯಲಗೂರು ಆಂಜನೇಯ ಸ್ವಾಮಿಯು ಅತ್ಯಂತ ಪ್ರಭಾವಶಾಲಿ ಮೂರ್ತಿ ಎಂದು ಪರಿಗಣಿಸಲಾಗಿದೆ. ಈ ಮೂರ್ತಿಯ ವಿಶೇಷತೆ ಮತ್ತು ದೇವಸ್ಥಾನದ ವೈಭವ ಮತ್ತು ಮೂರ್ತಿಯು ಸ್ವಯಂಭುವಾಗಿ ಉದ್ಭವಿಸಿದ ಬಗ್ಗೆ ನೋಡೋಣ. ಇಲ್ಲಿನ ಮೂರ್ತಿಯು ಅತ್ಯಂತ ಆಕರ್ಷಕವಾಗಿದ್ದು, ಸ್ವಾಮಿಯು ಬಲಗೈ ಎತ್ತಿ ಅಭಯ ಮುದ್ರೆಯಲ್ಲಿ ಎಡಗೈಯಲ್ಲಿ ಸೌಗಂಧಿಕಾ ಪುಷ್ಪವನ್ನು ಹಿಡಿದು ರಾಕ್ಷಸನನ್ನು ಕಾಲಿನಿಂದ ಮೆಟ್ಟಿ ನಿಂತಿರುವ ಉಗ್ರ ಹಾಗೂ ಶಾಂತ ಸ್ವರೂಪದ ಸಮ್ಮಿಶ್ರಣದಲ್ಲಿದ್ದಾನೆ. ಬಾಲದಲ್ಲಿ ಗಂಟೆ. ಆಂಜನೇಯನ ಬಾಲವು ತಲೆಯ ಮೇಲೆ ಬಿದ್ದು ಅದರ ತುದಿಯಲ್ಲಿ ಸಣ್ಣ ಗಂಟೆಯೊಂದನ್ನು ಕೆತ್ತಲಾಗಿದೆ. ಇದು ದುಷ್ಟ ಶಕ್ತಿಗಳ ಸಂಹಾರ ಮತ್ತು ಭಕ್ತರ ರಕ್ಷಣೆಯ ಸಂಕೇತವಾಗಿದೆ. ಕೃಷ್ಣಾ ನದಿಯ ಸಾಮೀಪ್ಯ ಈ ಕ್ಷೇತ್ರಕ್ಕಿದೆ. ಕೃಷ್ಣಾ ನದಿಯ ತೀರದಲ್ಲಿರುವುದರಿಂದ ಕ್ಷೇತ್ರವು ಪ್ರಕೃತಿ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಶಾಂತಿಯಿಂದ ಕಂಗೊಳಿಸುತ್ತದೆ. ಯಲಗೂರಪ್ಪನ ಪ್ರಸಿದ್ಧ ಪವಾಡಗಳು ಸತ್ಯ ಪ್ರಮಾಣದ ಕ್ಷೇತ್ರ ಇದಾಗಿದೆ. ಯಲಗೂರಪ್ಪನ ಸನ್ನಿಧಿಯಲ್ಲಿ ಯಾರೂ ಸುಳ್ಳು ಹೇಳಲು ಧೈರ್ಯ ಮಾಡುವುದಿಲ್ಲ. ಇಲ್ಲಿ ಆಣೆ ಪ್ರಮಾಣ ಮಾಡಿದರೆ ಸುಳ್ಳು ಹೇಳಿದವರಿಗೆ ತಕ್ಷಣವೇ ಸ್ವಾಮಿಯು ಶಿಕ್ಷೆಯಾಗುವಂತೆ ನೋಡಿಕೊಳ್ಳುತ್ತಾನೆ ಎಂಬುದು ಶತಮಾನಗಳಿಂದ ನಡೆದು ಬಂದ ಪವಾಡವಾಗಿದೆ. ರೋಗ ರುಜಿನಗಳನ್ನು ನಿವಾರಣೆ ಮಾಡುವ ಯಲಗೂರಪ್ಪ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಕ್ಷೇತ್ರದಲ್ಲಿ ಅಂಗ ಪ್ರದಕ್ಷಿಣೆ ಅಥವಾ ಸೇವೆ, ಉದಾಹರಣೆಗೆ 5, 11 ಅಥವಾ 21 ಶನಿವಾರಗಳ ತಂದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆಂಜನೇಯ ಯಲಗೂರಪ್ಪನ ದರ್ಶನ ಪಡೆದರೆ ರೋಗಗಳು ಸಂಪೂರ್ಣ ಶಮನವಾಗುತ್ತವೆ. ಸಂತಾನ ಭಾಗ್ಯ ಕರುಣಿಸುವ ದೇವ ಈ ಯಲಗೂರಪ್ಪ. ಮಕ್ಕಳಿಲ್ಲದ ದಂಪತಿಗಳು ಯಲಗೂರಪ್ಪನಿಗೆ ತೆಂಗಿನಕಾಯಿ ಮುಡಿ ಕಟ್ಟಿ ಹರಕೆ ಹೊತ್ತರೆ ಶೀಘ್ರವೇ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ದೃಢ ನಂಬಿಕೆ ಇದೆ. ಈ ಯಲಗೂರದಪ್ಪ ಮಾನಸಿಕ ತೊಂದರೆ ಹಾಗೂ ಭೂತಬಾಧೆಯನ್ನು ಕೂಡ ಮುಕ್ತನಾಗಿಸುತ್ತಾನೆ. ಮಾನಸಿಕವಾಗಿ ಬಳಲುತ್ತಿರುವವರು ಅಥವಾ ದುಷ್ಟಶಕ್ತಿಗಳ ಕಾಟದಿಂದ ನರಳುವವರು ಇಲ್ಲಿನ ತೀರ್ಥ ಪ್ರಸಾದ ಸ್ವೀಕರಿಸಿ ಕೆಲ ದಿನಗಳ ಕಾಲ ಕ್ಷೇತ್ರದಲ್ಲಿ ತಂಗಿದರೆ
ಸಂಪೂರ್ಣ ಗುಣಮುಖರಾಗುತ್ತಾರೆ. ಇನ್ನು ಕಳ್ಳತನ ವಸ್ತುಗಳ ಮರುಪ್ರಾಪ್ತಿಯ ಸಂದರ್ಭವನ್ನು ನೋಡೋಣ. ಧಾನ್ಯ, ಜಾನುವಾರುಗಳು ಅಥವಾ ಒಡವೆಗಳು ಕಳ್ಳತನವಾದಾಗ ಭಕ್ತರು ಯಲಗೂರಪ್ಪನಿಗೆ ಹರಕೆ ಹೊತ್ತು ಚೀಟಿ ಇಟ್ಟು ಪ್ರಾರ್ಥಿಸಿದರೆ ಕಳ್ಳತನವಾದ ವಸ್ತುಗಳು ಮರಳಿ ಸಿಕ್ಕ ಉದಾಹರಣೆಗಳು ಸಾಕಷ್ಟಿವೆ. ಈ ಭಾಗದ ರೈತರು ಬೆಳೆ ಕೊಯ್ಲಿನ ನಂತರ ಮೊದಲ ಬೆಳೆಯನ್ನು ಯಲಗೂರಪ್ಪನಿಗೆ ಅರ್ಪಿಸುತ್ತಾರೆ. ಇದರಿಂದ ಇಳುವರಿ ಹೆಚ್ಚಿ ಮನೆಯಲ್ಲಿ ಧನಧಾನ್ಯ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬುದು ಅನುಭವದ ಮಾತು. ಶನಿವಾರ ಮತ್ತು ಮಂಗಳವಾರಗಳ ಮಹತ್ವ. ಪ್ರತಿ ಶನಿವಾರ ಮತ್ತು ಮಂಗಳವಾರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಕುಲ ಅರ್ಚನೆ, ವೀಳ್ಯದೆಲೆ ಮಾಲೆ ಹಾಗೂ ಸಿಂಧೂರ ಅಲಂಕಾರ ನೆರವೇರುತ್ತದೆ. ಹನುಮ ಜಯಂತಿ ಹಾಗೂ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತದೆ. ಚೈತ್ರ ಮಾಸದ ಹನುಮ ಜಯಂತಿಯಂದು ಇಲ್ಲಿ ಅದ್ಧೂರಿ ರಥೋತ್ಸವ ಮತ್ತು ಜಾತ್ರೆ ಕೂಡ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಾರೆ ಮತ್ತು ಭಕ್ತಿ ಪರವಶರಾಗಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆಗಮಿಸುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿತ್ಯ ಉಚಿತ ಪ್ರಸಾದ ನೆರವೇರುತ್ತಾ ಇದೆ. ಉತ್ತರ ಕರ್ನಾಟಕದ ಆರಾಧ್ಯ ದೈವವಾಗಿರುವ ಯಲಗೂರಪ್ಪನನ್ನು ಕರೆದರೆ ಓ ಎನ್ನುವ ಕಲಿಯುಗದ ಪ್ರತ್ಯಕ್ಷ ದೇವ. ಕಷ್ಟದಲ್ಲಿರುವ ಭಕ್ತರು ನಂಬಿಕೆಯಿಂದ ಶರಣಾದರೆ ಅವರ ಸಕಲ ಅಭಿಷ್ಟಗಳನ್ನು ಈಡೇರಿಸುವ ಕರುಣಾ ಸಾಗರನಾಗಿದ್ದಾನೆ. ಯಲಗೂರು ಆಂಜನೇಯ ಸ್ವಾಮಿಯ ಕ್ಷೇತ್ರವು ಕೇವಲ ಇತಿಹಾಸಷ್ಟಕ್ಕೆ ಅಲ್ಲದೆ ಅನಾದಿ ಕಾಲದಿಂದಲೂ ಭಕ್ತರು ಅನುಭವಿಸಿದ ಅದ್ಭುತ ಪವಾಡಗಳಿಗೆ ಮತ್ತು ನಿತ್ಯ ಪಠಿಸುವ ಶಕ್ತಿಶಾಲಿ ಸ್ತೋತ್ರಗಳಿಗೆ ಹೆಸರುವಾಸಿಯಾಗಿದೆ. ಯಲಗೂರಪ್ಪನ ಮತ್ತಷ್ಟು ಪ್ರಸಿದ್ಧ ಪವಾಡಗಳನ್ನು ನೆನೆಸಿಕೊಳ್ಳುವುದಾದರೆ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣದ ವೇಳೆಯ ಪವಾಡ. ಆಲಮಟ್ಟಿ ಜಲಾಶಯ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿರ್ಮಾಣದ ಸಂದರ್ಭದಲ್ಲಿ ಜಲಾನಯನದ ಪ್ರದೇಶದ ಬಹುತೇಕ ಗ್ರಾಮಗಳು ಮುಳುಗಡೆಯಾದವು. ಯಲಗೂರು ಗ್ರಾಮವು ಮುಳುಗಡೆ ಪ್ರದೇಶಕ್ಕೆ ಸೇರಿತ್ತು. ಅದು ಉಳಿದ ಗ್ರಾಮಗಳನ್ನು ಅವಲೋಕಿಸಿದರೆ ಮುಳುಗಬೇಕಾಗಿತ್ತು. ಆದರೆ ಸ್ಥಳೀಯರ ನಂಬಿಕೆಯಂತೆ ಆಂಜನೇಯನ ಮೂಲ ಸನ್ನಿಧಿ ಹಾಗೂ ದೇವಸ್ಥಾನದ ಗರ್ಭಗುಡಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಕೃಷ್ಣೆಯ ನೀರು ನಿಯಂತ್ರಣದಲ್ಲಿಯೇ ಉಳಿಯಿತು. ಇನ್ನೊಂದು ಪವಾಡವನ್ನು ನೋಡುವುದಾದರೆ ಕಳ್ಳರ ದೃಷ್ಟಿ ಮಂದವಾದ ಪವಾಡ. ಒಮ್ಮೆ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿ ಸ್ವಾಮಿಯ ಬಂಗಾರದ ಆಭರಣಗಳನ್ನು ಕದಿಯಲು ಯತ್ನಿಸಿದರು. ಅವರಿಗೆ ದೇವಸ್ಥಾನದಿಂದ ಹೊರಗೆ ಹೋಗುವ ದಾರಿಯೇ ಕಾಣಿಸದೆ ದೃಷ್ಟಿ ಮಂದವಾಯಿತು. ಬೆಳಗಾಗುವಷ್ಟರಲ್ಲಿ ಕಳ್ಳರು ಗರ್ಭಗುಡಿಯ ಮುಂದೆಯೇ ಪ್ರಜ್ಞಾಹೀನರಾಗಿ ಬಿದ್ದಿದ್ದರು. ಇನ್ನಷ್ಟು ಪವಾಡಗಳನ್ನು ನೋಡುವುದಾದರೆ ವಿಷಪೂರಿತ ಹಾವು ಮತ್ತು ಚೇಳುಗಳ ಬಾಧೆ ಕೂಡ ಈ ಯಲಗೂರಪ್ಪ ಶಮನ ಮಾಡಿದ ಐತಿಹ್ಯಗಳಿವೆ. ಯಲಗೂರು ಸುತ್ತಲಿನ ಭಾಗದಲ್ಲಿ ಯಾರಿಗಾದರೂ ವಿಷಪೂರಿತ ಹಾವು ಅಥವಾ ಚೇಳು ಕಡಿದರೆ ತಕ್ಷಣ ಯಲಗೂರಪ್ಪನ ತೀರ್ಥ ಮತ್ತು ಆಂಜನೇಯ ಸನ್ನಿಧಿಯ ಭಸ್ಮವನ್ನು ಹಚ್ಚಿದರೆ ವಿಷದ ಪ್ರಭಾವ ಸಂಪೂರ್ಣ ಇಳಿದು ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗುತ್ತಾನೆ ಎಂಬುದು ಇಂದಿಗೂ ನಡೆಯುವ ಪವಾಡ. ಭಕ್ತನ ಕೂಗಿಗೆ ಓಗೊಟ್ಟ ಪ್ರಸಂಗ ನೋಡೋಣ. ನಂಬಿದ ಭಕ್ತರು ದೇಶ ವಿದೇಶಗಳಲ್ಲಿದ್ದು ಕಷ್ಟದ ಸಮಯದಲ್ಲಿ ಯಲಗೂರೇಶ ಎಂದು ಸ್ಮರಿಸಿದರೆ ಅವರ ಕನಸಿನಲ್ಲಿ ಆಂಜನೇಯನು ವೃದ್ಧನ ರೂಪದಲ್ಲೋ ಅಥವಾ ಸನ್ಯಾಸಿಯ ರೂಪದಲ್ಲೋ ಬಂದು ಅಭಯ ನೀಡಿ ಕಷ್ಟಗಳನ್ನು ನಿವಾರಿಸಿದ ಅನೇಕ ನೈಜ ಘಟನೆಗಳನ್ನು ನಾವು ಕೇಳಿದ್ದೇವೆ.
ಬರಗಾಲಲ್ಲೂ ಹಸನಾದ ಕೃಷಿ. ಬರಗಾಲದ ಸಮಯದಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿದಾಗ ಯಲಗೂರಪ್ಪನಿಗೆ ವಿಶೇಷ ಪವಮಾನ ಅಭಿಷೇಕ ಹಾಗೂ ಜಲಾಭಿಷೇಕ ಮಾಡಿದ ಮರುದಿನವೇ ಮಳೆಯಾಗಿ ಪೈರುಗಳು ಹಸನಾದ ಉದಾಹರಣೆಗಳಿವೆ. ವಿಶೇಷ ಸೇವೆಗಳು ಮತ್ತು ಪದ್ಧತಿಗಳನ್ನು ನೋಡುವುದಾದರೆ ಅಕುಲ ಅರ್ಚನೆ ಅಂದರೆ ವೀಳ್ಯದೆಲೆ ಪೂಜೆ. ಯಲಗೂರಪ್ಪನಿಗೆ ವೀಳ್ಯದೆಲೆಯ ಮಾಲೆ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಕಾಮ, ಕ್ರೋಧ, ಲೋಭಗಳನ್ನು ತೊರೆದು ಸಾತ್ವಿಕ ಮನಸ್ಸಿನಿಂದ ವೀಳ್ಯದೆಲೆ ಮಾಲೆ ಅರ್ಪಿಸಿದರೆ ಮನೋಭಿಷ್ಟಗಳು ಈಡೇರುತ್ತವೆ. ತೈಲಾಭಿಷೇಕ ಮತ್ತು ಸಿಂಧೂರ ಲೇಪನ. ಪ್ರತಿ ಶನಿವಾರ ಸ್ವಾಮಿಗೆ ಶುದ್ಧ ಎಣ್ಣೆ ಹಾಗೂ ಸಿಂಧೂರದಿಂದ ಲೇಪನ ಮಾಡಲಾಗುತ್ತದೆ. ಈ ಸಿಂಧೂರವನ್ನು ಪ್ರಸಾದವಾಗಿ ಸ್ವೀಕರಿಸಿ ಹಣೆಗೆ ಇಟ್ಟುಕೊಂಡರೆ ಶನಿ ದೋಷದ ಪ್ರಭಾವ ತಗ್ಗುತ್ತದೆ. ತೆಂಗಿನಕಾಯಿ ಮುಡಿ ಕಟ್ಟು ಅಂದರೆ ಹರಕೆ ಕಟ್ಟುವುದು. ತಮ್ಮ ಕೋರಿಕೆಗಳನ್ನು ಹಾಳೆಯಲ್ಲಿ ಬರೆದು ಅಥವಾ ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ದೇವಸ್ಥಾನದ ಆವರಣದಲ್ಲಿ ಕಟ್ಟುವುದು ಇಲ್ಲಿನ ವಾಡಿಕೆ. ಕಾರ್ಯಸಿದ್ಧಿಯಾದ ನಂತರ ಮರಳಿ ಬಂದು ಹರಕೆ ತೀರಿಸುತ್ತಾರೆ. ಯಲಗೂರಪ್ಪನ ಅಪ್ಪಣೆ ಅಂದರೆ ಪ್ರಸಾದ ಕೇಳುವುದು. ಯಾವುದೇ ಹೊಸ ಉದ್ಯೋಗ, ಮದುವೆ, ಮನೆ ನಿರ್ಮಾಣ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅಕ್ಕಪಕ್ಕದ ಏಳೂರಿನ ಜನರು ಯಲಗೂರಪ್ಪನ ಮೂರ್ತಿಯ ಬಲ ಅಥವಾ ಎಡಭಾಗದಿಂದ ಹೂ ಬೀಳುವುದನ್ನು ನೋಡಿ ಅಪ್ಪನೇ ಸಮ್ಮತಿ ಪಡೆಯುತ್ತಾರೆ. ಶ್ರಾವಣ ಮಾಸ ಹಾಗೂ ಹನುಮ ಜಯಂತಿಯ ಸಮಯದಲ್ಲಿ ಕೃಷ್ಣಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ದೇವಸ್ಥಾನದ ಪ್ರಾಂಗಣದಲ್ಲಿ ಜಾಗರಣೆ ಮಾಡುವುದು ದಿವ್ಯ ಅನುಭೂತಿಯನ್ನು ನೀಡುತ್ತದೆ. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಮಾಹಿತಿ ಅಂದರೆ ದರ್ಶನದ ಸಮಯ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ. ವಿಶೇಷ ದಿನಗಳಲ್ಲಿ ಸಮಯವನ್ನು ವಿಸ್ತಾರ ಮಾಡುತ್ತಾರೆ. ಉಚಿತ ಪ್ರಸಾದದ ಸಮಯ ಮಧ್ಯಾಹ್ನ 2:30ರಿಂದ 3:30, ರಾತ್ರಿ 8ರಿಂದ 9:30. ಯಲಗೂರು ಆಂಜನೇಯನ ಪ್ರಮುಖ ಶ್ಲೋಕಗಳನ್ನು ನೋಡುವುದಾದರೆ ಕಾರ್ಯಾಂಜನೇಯ ಶ್ಲೋಕ. ಕಾರ್ಯಸಿದ್ಧಿಗಾಗಿ ಈ ಶ್ಲೋಕವನ್ನು ಹೇಳುತ್ತಾರೆ. ಅಂಜನಾನಂದಂ ವೀರಂ ಜಾನಕಿ ಶೋಕನಾಶನಂ ಕಪೀಶ ಮಕ್ಷ ಹಂತಾರಂ ವಂದೇ ಲಂಕಾ ಭಯಂಕರಂ. ಅಂದರೆ ಅಂಜನಾದೇವಿಯ ಪುತ್ರನು, ವೀರನು, ಸೀತಾಮಾತೆಯ ಶೋಕವನ್ನು ನಾಶಪಡಿಸಿದವನು, ವಾನರರ ಒಡೆಯನು, ರಾವಣನ ಮಗ ಅಕ್ಷಕುಮಾರನನ್ನು ವಧಿಸಿದವನು ಮತ್ತು ಲಂಕೆಗೆ ಭಯವನ್ನುಂಟು ಮಾಡಿದವನು ಆದ ಶ್ರೀ ಹನುಮಂತನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಈ ಒಂದು ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ನಿತ್ಯ 11 ಬಾರಿಗೆ ಪಠಿಸುವುದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಎದುರಾಗುವ ಸಕಲ ವಿಘ್ನಗಳು ನಿವಾರಣೆಯಾಗಿ ಜಯ ಸಿಗುತ್ತದೆ. ಇನ್ನು 2ನೇ ಶ್ಲೋಕ ಮನೋಜವಂ ಶ್ಲೋಕ. ಬುದ್ಧಿ ಮತ್ತು ಶಕ್ತಿ ಈ ಶ್ಲೋಕದಿಂದ ವೃದ್ಧಿಯಾಗುತ್ತದೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಈ ಶ್ಲೋಕದ ಅರ್ಥವನ್ನು ನೋಡುವುದಾದರೆ ಮನಸ್ಸಿನಷ್ಟೇ ವೇಗವಾಗಿ ಚಲಿಸುವ ವಾಯುದೇವನಿಗೆ ಸಮಾನವಾದ ವೇಗವುಳ್ಳ ಇಂದ್ರಿಯಗಳನ್ನು ಗೆದ್ದ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ವಾಯುಪುತ್ರನು, ವಾನರ ಸೇನೆಯ ಮುಖ್ಯಸ್ಥನು ಹಾಗೂ ಶ್ರೀರಾಮದೂತನೂ ಆದ ಆಂಜನೇಯನನ್ನು ನಾನು ಶರಣು ಬೇಡುತ್ತೇನೆ. ಈ ಒಂದು ಶ್ಲೋಕದಿಂದ ಆಗುವ ಫಲಶ್ರುತಿ ಏನಪ್ಪಾ ಅಂತಂದ್ರೆ ಮಾನಸಿಕ ಒತ್ತಡ, ಭಯ ಹಾಗೂ ಗೊಂದಲಗಳಿದ್ದಾಗ ಈ ಶ್ಲೋಕವನ್ನು ಪಠಿಸಿದರೆ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ಧೈರ್ಯ ಲಭಿಸುತ್ತದೆ.
ಆಂಜನೇಯ ಗಾಯತ್ರಿ ಮಂತ್ರ ಪಾಪ ನಿವಾರಣೆಗಾಗಿ ಈ ಶ್ಲೋಕವನ್ನು ಹೇಳುತ್ತಾರೆ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಅಂದರೆ ಅಂಜನಾ ಪುತ್ರನನ್ನು ನಾವು ತಿಳಿಯೋಣ, ವಾಯುಪುತ್ರನ ಮೇಲೆ ಧ್ಯಾನಿಸೋಣ. ಆ ಹನುಮಂತನು ನಮ್ಮ ಬುದ್ಧಿ ಮತ್ತು ಜ್ಞಾನವನ್ನು ಸನ್ಮಾರ್ಗದತ್ತ ಪ್ರಚೋದಿಸಲಿ ಎಂದು ಈ ಒಂದು ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಪಠಿಸುವುದರಿಂದ ಶನಿವಾರದಂದು ಯಲಗೂರಪ್ಪನ ಸನ್ನಿಧಿಯಲ್ಲಿ ಅಥವಾ ಮನೆಯಲ್ಲಿ ಈ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಶನಿ ದೋಷ, ಗ್ರಹ ದೋಷ ಹಾಗೂ ಶತ್ರುಬಾಧೆಗಳು ದೂರವಾಗುತ್ತವೆ. ನೀವು ಯಲಗೂರು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಈ ಶ್ಲೋಕವನ್ನು ಪಠಿಸುತ್ತಾ ಸ್ವಾಮಿಯ ದರ್ಶನ ಪಡೆದರೆ ಸಂಪೂರ್ಣ ಆಧ್ಯಾತ್ಮಿಕ ಶಕ್ತಿ ಹಾಗೂ ಮನಃಶಾಂತಿ ದೊರೆಯುತ್ತದೆ. ಪ್ರಮುಖ ಕ್ಷೇತ್ರಗಳ ದರ್ಶನ ಪಡೆಯಲು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.